ಗುಡ್ ಆಫ್ಟರ್ನೂನ್ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಫಿಸಿಕ್ಸ್ನಲ್ಲಿ ಅಂದರೆ ಯಾವ ರೀತಿ ನೀವು ಸ್ಟಡಿ ಮಾಡಬೇಕು, ಒಂದು ಡಿಫಿಕಲ್ಟಿ ಲೆವೆಲ್ ಏನಿದೆ, ಎಸ್ಪೆಷಲಿ ನ್ಯೂಮೆರಿಕಲ್ಸ್ ಮೇಲೆ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನ್ಯೂಮೆರಿಕಲ್ಸ್ ಮೇಲೆ ನಾನು ನಿಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ, ಯಾವ ರೀತಿ ನೀವು ಅದನ್ನು ಸ್ಟಡಿ ಮಾಡಬೇಕು ಅಂತೇಳಿ. ಓಕೆ, ಸೊ ಮುಂದೆ ಹೋಗಿಂತ ಮುಂಚೆವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ. ಓಕೆ, ಮತ್ತು ಆಮೇಲೆ ನೀವು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು, ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ನಿಮಗೆ ಈ ID ಮೇಲೆ ಕ್ಲಿಕ್ ಮಾಡಿ ಸಹ ನಮ್ಮ ಒಂದು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಬೋದು. ಸೊ ಮತ್ತು ಮೆಂಬರ್ಶಿಪ್ಗಾಗಿ ನೀವು ಬೇಕು ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ಮಾಡಿ ನಾನು ತೋರಿಸ್ತಿರುವಂಥ ನಂಬರ್ಗೆ. ಓಕೆ, ಸೊ ಇಲ್ಲಿ ಮೊದಲು ನಾವು ನೋಡೋಣ ಪೇಪರ್ ಯಾವ ರೀತಿ ಯೂಸಲಿ ಸೆಟ್ ಆಗುತ್ತೆ. ಭಾಳ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಿರ್ತೀರಾ, ಮತ್ತು ಆಮೇಲೆ ವಾಟ್ಸಪ್ ಸಹ ಮಾಡ್ತಾ ಇದ್ದೀರಾ. ಸೊ ಎಲ್ರಿಗೂ ರಿಪ್ಲೈ ಮಾಡೋದು ಕಷ್ಟ. ಸೊ ಅದೇ ಕಾರಣದಿಂದಾಗಿ ವಿಡಿಯೋದಲ್ಲಿ ಭಾಳ ಬ್ರೀಫಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ಪೇಪರ್ ನೋಡಿ ಯಾವ ರೀತಿ ಸೆಟ್ ಆಗ್ಬೋದು. ಡಿಫಿಕಲ್ಟಿ ಲೆವೆಲ್ ನೋಡಿದ್ರೆ ಈಸಿ 40% ಇರುತ್ತೆ, ಅಂದರೆ 43 ಮಾರ್ಕ್ಸ್ ಯೂಸಲಿ ನಾರ್ಮಲ್ ಈಸಿ ಇರುತ್ತೆ. ಮತ್ತು ಆಮೇಲೆ ಎವರೇಜ್ 40%, ಅಂದರೆ 43 ಮಾರ್ಕ್ಸ್ವರೆಗೂ ಪೇಪರ್ ಆಲ್ಮೋಸ್ಟ್ ಎವರೇಜ್ ಇರುತ್ತೆ. ಓಕೆ, ಮತ್ತು ಡಿಫಿಕಲ್ಟಿ ಲೆವೆಲ್ 20%, ಅಂದರೆ 20 ಮಾರ್ಕ್ಸ್ ಮಾತ್ರದಲ್ಲಿ ಡಿಫಿಕಲ್ಟ್ ಬರುತ್ತೆ. ಅಂದರೆ ಯಾವ ರೀತಿ ಡಿಫಿಕಲ್ಟ್ ಇರ್ಬೋದು, 1 ಮಾರ್ಕ್ಸಲ್ಲಿ ಒಂದೆರಡು ಕ್ವಶನ್ ಡಿಫಿಕಲ್ಟ್ ಇರ್ಬೋದು, ಅಂದರೆ ಬರದೇ ಇರುವಂಥ ಪ್ರಶ್ನೆ ಆಗ್ಬೋದು. ಮತ್ತು 2 ಮಾರ್ಕ್ಸಲ್ಲಿ ಒಂದೆರಡು ಕ್ವಶನ್ನ ಬೇರೆ ಆಗ್ಬೋದು, ಅಥವಾ ಯಾವುದಾದ್ರೂ ಒಂದು ಪ್ರಾಬ್ಲಮಲ್ಲಿ ಡಿಫಿಕಲ್ಟ್ ಅಂತ ಕೊಡ್ಬೋದು. ಅಥವಾ ಅಂದರೆ ಯೂಸಲಿ 5 ಮಾರ್ಕ್ಸ್ ಅಷ್ಟೊಂದು ಡಿಫಿಕಲ್ಟಿ ಬರಲಿಕ್ಕಿಲ್ಲ. 1, 2, 3 ಮಾರ್ಕ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಅಲ್ಲಿ ಬರದೇ ಇರುವಂಥ ಪ್ರಾಬ್ಲಮ್ ಒಂದೊಂದು ಪ್ರಾಬ್ಲಮಲ್ಲಿ ಕೇಳ್ಬೋದು. ಮತ್ತು 5 ಮಾರ್ಕ್ಸ್ ನ್ಯೂಮೆರಿಕಲ್ ಒಂದು ಡಿಫಿಕಲ್ಟ್ ಸ್ವಲ್ಪ ಅಂದರೆ ಟ್ರಿಕ್ಕಿ ಕೇಳ್ಬೋದು ಅಲ್ಲಿ. ಓಕೆ, ಸೊ ಹಾಗಾಗಿ ಈ ಒಂದು PU ಬೋರ್ಡ್ ಮೆನ್ಷನ್ ಮಾಡಿರುವಂತಹ ಒಂದು ಲೆವೆಲ್ ಇದೆ, ಈ ಲೆವೆಲ್ನ ಕಂಪಲ್ಸರಿ ಪೇಪರ್ ಸೆಟ್ ಮಾಡೋರು ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ, ಅಂದರೆ ಮಾಡ್ತಾರೆ ಅಂತ ಅರ್ಥ. ಓಕೆ, ಪೂರ್ತಿ ಡಿಫಿಕಲ್ಟಿ ಅಂತ ದಯವಿಟ್ಟು ಅದನ್ನು ಆ ರೀತಿ ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಡಿ. ಈ ಒಂದು ರೂಲ್ನ ಕಂಪಲ್ಸರಿಯಲ್ಲಿ ಅಂದರೆ ಫಾಲೋ ಮಾಡಲೇಬೇಕಾಗತ್ತೆ. ಓಕೆ, ಮತ್ತು ಆಮೇಲೆ 5 ಮಾರ್ಕ್ಸ್ನಲ್ಲಿ ಸೆಕ್ಷನ್ 4 ನೋಡ್ಬೋದು. ಕ್ವಶನ್ ನಂಬರ್ 4 ಏನಿರುತ್ತೆ 4ನಲ್ಲಿ, ಅಂದರೆ 5 ಮಾರ್ಕ್ಸ್ನಲ್ಲಿ 3 ಪ್ರಶ್ನೆಗಳಲ್ಲಿ ಕೇಳಲಾಗುತ್ತೆ. 2 ಪ್ರಶ್ನೆಗಳನ್ನು ಅಲ್ಲಿ ಬರೀಬೇಕಾಗುತ್ತೆ. 3 ಪ್ರಶ್ನೆಗಳನ್ನು ಕೇಳಲಾದರೆ 2ಅನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಆ್ಯಸ್ ಪರ್ ದ ರೂಲ್ ಯೂನಿಟ್ 1ನಿಂದ ಯೂನಿಟ್ 5ವರೆಗೆ ಅಲ್ಲಿ 3 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಯೂನಿಟ್ 1ರಿಂದ ಯೂನಿಟ್ 5ವರೆಗೆ ಅಲ್ಲಿ 3 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಯೂಸಲಿ ಏನಾಗುತ್ತೆ ಅಂದರೆ ಎಲ್ಲಿ ನ್ಯೂಮೆರಿಕಲ್ ಬಂದಿರೋದು ಅದನ್ನು ಸ್ಕಿಪ್ ಮಾಡಿ, ಒಂದು ವೇಳೆ ತಿಳ್ಕೊಳ್ಳಿ ಚಾಪ್ಟರ್ ನಂಬರ್ ಅಂದರೆ ಯೂನಿಟ್ 1ನಿಂದ ನ್ಯೂಮೆರಿಕಲ್ ಬಂದರೆ ಯೂನಿಟ್ 2ನಿಂದ ಅಲ್ಲಿ ಥಿಯರಿ ಕೇಳ್ಬೋದು. 5 ಮಾರ್ಕ್ಸ್ ಥಿಯರಿ ಎಲ್ಲಿಂದ ಬರುತ್ತೋ ಅದನ್ನು ಸ್ಕಿಪ್ ಮಾಡಿ, ಎಲ್ಲಿಂದ 5 ಮಾರ್ಕ್ಸ್ ಕೇಳಲಾಗಿಲ್ವೋ ಆ ಯೂನಿಟ್ನಿಂದ ನ್ಯೂಮೆರಿಕಲ್ನ ಕೇಳಲಾಗುತ್ತೆ ಯೂಸಲಿ. ಓಕೆ, ಹಾಗಾಗಿ 4th 5 ಮಾರ್ಕ್ಸ್ 3 ಪ್ರಶ್ನೆಗಳನ್ನು ನೀವು ಯೂನಿಟ್ 1ನಿಂದ ಯೂನಿಟ್ 5ವರೆಗೆ 3 ಪ್ರಶ್ನೆಗಳು ಬರುತ್ತೆ, ಅದರಲ್ಲಿ 2 ಬರೀಬೇಕಾಗತ್ತೆ. ಅದೇ ರೀತಿ ಇಲ್ಲಿ 5th ನೋಡ್ಬೋದು. 5 ಮಾರ್ಕ್ಸ್ ಇನ್ನೊಂದು 5th ಕ್ವಶನ್ ನೋಡಿದ್ರೆ 3 ಪ್ರಶ್ನೆಗಳನ್ನು ಕೇಳಲಾಗುತ್ತೆ, 2 ಪ್ರಶ್ನೆಗಳನ್ನು ಬರೀಬೇಕಾಗುತ್ತೆ. ಇಲ್ಲಿ ಯೂನಿಟ್ ನಂಬರ್ 6ನಿಂದ ಯೂನಿಟ್ ನಂಬರ್ 10 ಇದರೊಳಗೆ ಅಲ್ಲಿ ನಿಮಗೆ 3 ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಅಲ್ಲಿ ನಿಮಗೆ 2 ಬರೀಬೇಕಾಗುತ್ತೆ. ಓಕೆ, ಸೊ ಅಂದರೆ 4th 5th ಇಲ್ಲಿಂದ ಕೇಳಬೇಕಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಆ್ಯಸ್ ಪರ್ ದ ರೂಲ್ ಅಂದರೆ ಪೇಪರ್ ಸೆಟ್ಟಿಂಗ್ ರೂಲ್ ಪ್ರಕಾರ ಇದನ್ನು ಅವರು ಕಂಪಲ್ಸರಿ ಫಾಲೋ ಮಾಡಲೇಬೇಕಾಗತ್ತೆ. ಆಮೇಲೆ ಈಗ ನ್ಯೂಮರಿಕಲ್ ಬಗ್ಗೆ ಮಾತಾಡೋಣ. ನ್ಯೂಮರಿಕಲ್ ಏನಾಗುತ್ತಪ್ಪ ಅಂದರೆ 5 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಯೂನಿಟ್ 1 ಯೂನಿಟ್ 2ನಿಂದ 1 ಪ್ರಶ್ನೆ, ಯೂನಿಟ್ 3 ಮತ್ತು ಯೂನಿಟ್ 4ನಿಂದ 1 ನ್ಯೂಮರಿಕಲ್, ಯೂನಿಟ್ 5 ಯೂನಿಟ್ 6ನಿಂದ 1 ನ್ಯೂಮರಿಕಲ್, ಅದೇ ರೀತಿ 7, 8ನಿಂದ 1 ಮತ್ತು 9, 8ನಿಂದ ಕಂಪಲ್ಸರಿ ಒಂದು ನ್ಯೂಮರಿಕಲ್ ಸೆಕ್ಷನ್ನ ಅಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ನಲ್ಲಿ ಕೇಳಬೇಕಾಗುತ್ತೆ. ಈ ರೀತಿ ನ್ಯೂಮರಿಕಲ್ನಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅಂದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಮಿನಿಮಮ್ 3 ಆದರೂ ಬರೀಬೇಕಂತಂದರೆ ನೀವು ಅಲ್ಲಿ ಯೂನಿಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವೆಲ್ಲ ಯೂನಿಟ್ ಅದರಲ್ಲಿ ಬರುತ್ತೆ ಅನ್ನೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಯೂನಿಟ್ 1ಅಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮೇಲೆ, ಮತ್ತು ಆಮೇಲೆ ಯೂನಿಟ್ 2 ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್, ಇವೆರಡರಲ್ಲಿ 1 ಪ್ರಾಬ್ಲಮ್ ಬರ್ಬೋದು. ಓಕೆ, ಇದನ್ನು ನೀವು ಪರ್ಫೆಕ್ಟ್ ಆದರೆ ಕಂಪಲ್ಸರಿ 1 ಬಂದೇ ಬರುತ್ತೆ. ಮತ್ತು ಆಮೇಲೆ ಯೂನಿಟ್ 3 ಮತ್ತು 4ಅಲ್ಲಿ ಅಂದರೆ ಯಾವ್ಯಾವ ಒಂದು ಚಾಪ್ಟರ್ ಬರುತ್ತೆ ಅಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು ಅಥವಾ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಎರಡರಲ್ಲಿ ಕಂಪಲ್ಸರಿ 1 ಬಂದೇ ಬರುತ್ತೆ. ಸಪೋಸ್ ಅಂದರೆ ಇದರಲ್ಲಿ 5 ಮಾರ್ಕ್ಸ್ ಥಿಯರಿ ಕೇಳಿದ್ರೆ ಕಂಪಲ್ಸರಿಯಿಂದ ನ್ಯೂಮರಿಕಲ್ ಕೇಳಲಾಗುತ್ತೆ. ಇಲ್ಲಿಂದ ಥಿಯರಿ ಬಂದರೆ ಇಲ್ಲಿಂದ ನ್ಯೂಮರಿಕಲ್ ಯೂಸಲಿ ಕೇಳಲಾಗುತ್ತೆ. ಓಕೆ, ಮತ್ತು ಆಮೇಲೆ ಯೂನಿಟ್ 5ನಲ್ಲಿ ಬರುವಂಥ ಚಾಪ್ಟರ್ಸ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಆ್ಯಂಡ್ಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬರುತ್ತೆ. ಇವೆರಡರಿಂದ 1 ನ್ಯೂಮರಿಕಲ್ ಕೇಳುವಂಥ ಚಾನ್ಸ್ ಇರುತ್ತೆ. ಮತ್ತು ಆಮೇಲೆ ಯೂನಿಟ್ 6 ಅಂದರೆ ಅಲ್ಟರ್ನೇಟಿಂಗ್ ಕರೆಂಟ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಇವೆರಡರಲ್ಲಿ 1 ಕೇಳಲಾಗಿದೆ. ಭಾಳ ಸುಲಭ ಆಗಿರೋದು ನೋಡಿ. ಅಲ್ಟರ್ನೇಟಿಂಗ್ ಕರೆಂಟ್ನಲ್ಲಿ ಪ್ರಾಬ್ಲಮ್ನ ನೀವು ಮಾಡ್ಬೋದು, ಕಾಮನ್ಲಿ ಕೇಳುವಂಥದ್ದು, ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನಲ್ಲಿ ಮಾಡ್ಬೋದು. ಎರಡರಲ್ಲಿ 1 ಬರ್ಬೋದು, ಯಾವ್ದು ಬೇಕಾದರೂ ಬರ್ಬೋದು. ಆಮೇಲೆ ಇಲ್ಲಿ ನೋಡ್ಬೋದು ರೇ ಆಪ್ಟಿಕ್ಸ್, ಅಂದರೆ ಯೂನಿಟ್ ನಂಬರ್ 7 ಮತ್ತು ಆಮೇಲೆ 8 ಇವೆರಡರಲ್ಲಿ 1 ಬರುತ್ತೆ. ಅಂದರೆ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಅಥವಾ ವೇ ಆಪ್ಟಿಕ್ಸ್, ಇವೆರಡರಲ್ಲಿ 1 ನ್ಯೂಮರಿಕಲ್ ಬರುತ್ತೆ. ನಾನು ಹೇಳ್ತೇನೆ ನ್ಯೂಮರಿಕಲ್ ಯಾವ ಬೇಸ್ ಮೇಲೆ ಬರುತ್ತೆ ಅಂದರೆ ಎಲ್ಲಿಂದ ಥಿಯರಿ ಬರುತ್ತೋ, ಒಂದು ವೇಳೆ ಇಲ್ಲಿಂದ ಥಿಯರಿ ಬಂದರೆ ಇದು ನ್ಯೂಮರಿಕಲ್ ಬರ್ಬೋದು, ಇಲ್ಲಿಂದ ಥಿಯರಿ ಬಂದರೆ ಇಲ್ಲಿಂದ ನ್ಯೂಮರಿಕಲ್ ಬರ್ಬೋದು. ಓಕೆ, ಸೊ ಅದೇ ರೀತಿ ಇಲ್ಲಿ 9 and 10ನಲ್ಲಿ ನೋಡಬಹುದು 9 ನಲ್ಲಿ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆಟಮ್ಸ್ ಇದೆ. ಸಿಂಪಲ್ ಆಗಿರುವಂಥ ನ್ಯೂಮೆರಿಕಲ್ಸ್ ಮಾಡಿದ್ರು ಭಾಳ ಯೂಸ್ಫುಲ್ ಆಗುತ್ತೆ. ಅದೇ ರೀತಿ 10 ನ್ಯೂಕ್ಲಿಯರ್ ಮತ್ತು ಆಮೇಲೆ ಸೆಮಿಕಂಡಕ್ಟರ್ ಯೂಶಲಿ ನ್ಯೂಕ್ಲಿಯರ್ ಮೇಲೆ ಕೇಳುವಂಥದ್ದು. ನೀವೊಂದು ಪ್ಲಾನ್ ಹಾಕಿ
ಮಿನಿಮಮ್ 4 ಆದರೂ ಬರೀಬೇಕು. ಆ ರೀತಿ ನೀವು ಪ್ಲ್ಯಾನ್ ಹಾಕಿ. ನನ್ನ ಪ್ರಕಾರ ಇದು ಭಾಳ ಸುಲಭ ಆಗುತ್ತೆ, ಇದನ್ನು ಭಾಳ ಸುಲಭ ಆಗುತ್ತೆ. ಓಕೆ, ಮತ್ತು ಇನ್ನೊಂದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನೀವು ಮಾಡ್ಕೊಳ್ಬೋದು. ಇದು ಐ ಥಿಂಕ್ ಯು ಕ್ಯಾನ್ ಪ್ರಿಫರ್ ದಿಸ್. 3 ಇನ್ನೊಂದು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು 4 ಆದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಭಾಳ ಈಸಿ ಆಗುತ್ತೆ. ಮತ್ತು ಇನ್ನೊಂದು ಮಾಹಿತಿ, ಯಾವುದು ನೀವು ಯೂಸಲಿ ಕಲಿಯೋಕ್ಕೆ ಹೋಗಬೇಡಿ, ಅಷ್ಟೊಂದು ಸಮಯ ಇರೋದಿಲ್ಲ. 2014 to 19 ಬಂದಿರುವಂಥ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರು ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತು ಯಾವುದಾದ್ರು ಪರ್ಟಿಕ್ಯುಲರ್ 2 ಚಾಪ್ಟರ್ನ 2 ಯೂನಿಟ್ನ ತೆಗೆದುಕೊಂಡ್ರು ಸಹ ನಿಮಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. 1 ಮಾರ್ಕ್ಸ್ನಲ್ಲಿ ಯೂಸಲಿ ಸ್ಕೋರಿಂಗ್ ಪ್ಯಾಕೇಜ್ನ ರೆಫರ್ ಮಾಡಿದ್ರೆ ಯೂಸ್ಫುಲ್. 1 and 2 ಮಾರ್ಕ್ಸ್ ಸ್ಪೆಷಲಿ ಸ್ಕೋರಿಂಗ್ ಪ್ಯಾಕೇಜ್ನ ರೆಫರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಮೆಂಬರ್ಶಿಪ್ ತೆಗೆದುಕೊಂಡವರು ದಯವಿಟ್ಟು ಸ್ಕೋರಿಂಗ್ ಪ್ಯಾಕೇಜ್ನ ರೆಫರ್ ಮಾಡಿ 1 and 2 ಮಾರ್ಕ್ಸ್. ಮತ್ತು ಆಮೇಲೆ ಯೂಸಲಿ ಕ್ಯಾಪ್ಸುಲ್ನ ರೆಫರ್ ಮಾಡಿ ಇಟ್ಸ್ ಓಕೆ, ಬಟ್ 1, 2ನಲ್ಲಿ ಸ್ವಲ್ಪ ಡಿಫಿಕಲ್ಟಿ ಆದರೂ ಸಹ 3, 5 ಯೂಸಲಿ ಆಲ್ಮೋಸ್ಟ್ ಎಲ್ಲ ಸೇಮ್ ಕ್ವಶನ್ಸ್ ಇರುತ್ತೆ. ಪ್ರೀವಿಯಸ್ ಇಯರ್ ಪೇಪರ್ಸ್ ರೆಫರ್ ಮಾಡಿದ್ರು ಸಹ ನಿಮಗೆ ಭಾಳಷ್ಟು ಅನುಕೂಲ ಆಗ್ಬೋದು. ಮತ್ತು ವಿದ್ಯಾರ್ಥಿಗಳು ನನಗೆ ಇನ್ನೊಂದು ಡೌಟ್ ಕೇಳ್ತಾ ಇದ್ದಾರೆ, ಸರ್ 2 ಮಾಡೆಲ್ ಪೇಪರ್ಸ್ ಇದೆ, ಯಾವುದನ್ನು ರೆಫರ್ ಮಾಡಬೇಕು ಅಂತ ಹೇಳಿ. ನೋಡಿ, 2 ಮಾಡೆಲ್ ಪೇಪರ್ಸ್ ಇದೆ. ಓಕೆ, ಅಲ್ಲಿ ನೀವು ನೋಡ್ಬೋದು ನ್ಯೂಮರಿಕಲ್ಸ್ ಪರ್ಟಿಕ್ಯುಲರ್ ಚಾಪ್ಟರಿಂದ ಕೇಳಲಿದೆ, ಅದೇ ಚಾಪ್ಟರಿಂದ ಕೇಳ್ತಾರಾ? ನೋಡಿ, ಆ ರೀತಿ ಏನಿಲ್ಲ, ನಾನು ಹೇಳಿದ್ದೀನಿ 2ರಲ್ಲಿ ಒಂದು ಕೇಳ್ಬೋದು ಅಂತೇಳಿ. ಮತ್ತು ಆ್ಯಸ್ ಪರ್ ದ ರೂಲ್ ಏನಪ್ಪ ಅಂತಂದರೆ 1 ಮಾರ್ಕ್ಸಲ್ಲಿ ಯೂಸಲಿ ವೆರಿ ಮಾಡುವಂಥ ಚಾನ್ಸಸ್ ಇರುತ್ತೆ. ಮತ್ತು ಟೋಟಲ್ ಮಾರ್ಕ್ಸ್ 105 ಇರುತ್ತೆ, ಅದನ್ನು ವೆರಿ ಮಾಡೋಗಿರೋದಿಲ್ಲ. ಅಂದರೆ 105 ಟೋಟಲ್ ಆಗಬೇಕು, 1 ಮಾರ್ಕ್ಸ್ನ ವೆರಿ ಮಾಡುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹಾಗಾಗಿ 2 ಮಾಡೆಲ್ ಪೇಪರ್ಸ್ ಓಕೆ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡಿ. 2 ಮಾಡೆಲ್ ಪೇಪರ್ಸ್ ಅಂದರೆ 2 ಬ್ಲೂ ಪ್ರಿಂಟ್ ಇದೆ. ಆ 2 ಬ್ಲೂ ಪ್ರಿಂಟನಲ್ಲಿ ನೀವು ನೋಡಿದ್ರೆ ಅದೇ 2 ಓಕೆ ಕರೆಕ್ಟ್ ಇದೆ. ಆ್ಯಸ್ ಪರ್ ದ ರೂಲ್ ಏನಪ್ಪ ಅಂತಂದರೆ 1 ಮಾರ್ಕ್ಸ್ನ ಅಲ್ಲಿ ವೇರಿ ಮಾಡ್ಬೋದು. ನಾನು ನಿಮಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಸಹ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಕೂಲಾಗಿರಿ. ಪೇಪರ್ ಆಲ್ಮೋಸ್ಟ್ ಆಲ್ ಈ ಲೆವೆಲ್ ಇರುತ್ತೆ, ಡಿಫಿಕಲ್ಟ್ ಅಂತೇನು ಫೀಲ್ ಮಾಡ್ಕೋಬೇಡಿ, ಇದೇ ರೀತಿ ಇರುತ್ತೆ. ಕರೆಕ್ಟಾಗಿ ಚೆನ್ನಾಗಿ ಡೆರಿವೇಷನ್ ಮಾಡಿ. ಮತ್ತು ಇದಕ್ಕೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ನೀವು ಫಿಸಿಕ್ಸ್ ಬರೆಯುವಾಗ ದಯವಿಟ್ಟು ಡೆಫಿನಿಷನ್ ಆ್ಯಸ್ ಪರ್ NCERTನೇ ಬರೀಬೇಕಾಗತ್ತೆ. ಮತ್ತೊಂದು ವೇಳೆ 2 ಮಾರ್ಕ್ಸ್ಗೆ ಎಕ್ಸ್ಪ್ರೆಷನ್ನ ಕೇಳಿದ್ರೆ, ಯೂಸಲಿ ಯಾವುದೇ ಒಂದು ಡೆರಿವೇಷನ್ ಅಥವಾ ಎಕ್ಸ್ಪ್ರೆಷನ್ನ ಕೇಳಿದ್ರೆ ಎಕ್ಸ್ಪ್ರೆಷನ್ನೊಂದಿಗೆ ಟರ್ಮ್ಸ್ನ ಎಕ್ಸ್ಪ್ಲೇನ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಮತ್ತು ಎಲ್ಲೆಲ್ಲಿ ಡೆರಿವೇಷನ್ಸ್ ಇರುತ್ತೋ ವಿತೌಟ್ ಡಯಾಗ್ರಾಮ್, ಎಲ್ಲೆಲ್ಲಿ ರಿಲೆವೆಂಟ್ ಡಯಾಗ್ರಾಮ್ ಅಂದರೆ ಡಯಾಗ್ರಾಮ್ ಇರುತ್ತೋ ಡಯಾಗ್ರಾಮ್ ಹಾಕಿ ಆಮೇಲೆ ನೀವು ಅದರ ಡೆರಿವೇಷನ್ನ ಮಾಡಿ, ಅಂದರೆ ಫುಲ್ ಮಾರ್ಕ್ಸ್ ಸಿಗ್ತಿಲ್ಲ ಅಂದರೆ ಸಿಗುವುದಿಲ್ಲ. ಮತ್ತು ನ್ಯೂಮರಿಕಲ್ಸ್ನಲ್ಲಿ ಸ್ಪೆಷಲಿ ಒಂದು ವೇಳೆ ನಿಮ್ಗೆ ಆ ಪ್ರಾಬ್ಲಮ್ ಬರದೇ ಇದ್ದರೂ ಪರವಾಗಿಲ್ಲ, ಅದಕ್ಕೆ ಸಂಬಂಧಿಸಿರೋ ಹಾಗೆ ನೀವು ಫಾರ್ಮುಲಾ ಮಾಡಿದ್ರು ಸಹ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಮತ್ತು ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರು ಸಹ ಅಲ್ಲಿ ನಿಮಗೆ ಅಲ್ಲಿ ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪಲ್ಸರಿ ಅದನ್ನು ನೀವು ಟ್ರೈ ಮಾಡಿ. ಓಕೆ, ಮತ್ತು ಆಮೇಲೆ ಯೂನಿಟ್ ಎಲ್ಲೆಲ್ಲಿ ಇರುತ್ತೋ ಕಂಪಲ್ಸರಿ ಯೂನಿಟ್ಸನ್ನು ಬರೀಬೇಕಾಗುತ್ತೆ. ಯೂನಿಟ್ ಬರ್ದಿಲ್ಲ ಅಂದರೆ ನಿಮಗೆ ಇಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ, ಹಾಗಾಗಿ ಟೋಟಲಿ NCERTನಲ್ಲಿ ಬರುವಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಬೆನಿಫಿಟ್ ಆಗಿದೆ ಅನ್ಕೋತಾ ಇದ್ದೀನಿ. ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಮತ್ತು ಮ್ಯಾಥಮೆಟಿಕ್ಸ್ಗಾಗಿ ಆಲ್ಮೋಸ್ಟ್ ನಾನು ಮೆಂಬರ್ಶಿಪ್ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, 3 days ಗ್ಯಾಪ್ ಇದೆ. ಮಾರ್ನಿಂಗ್ 10 to ಈವ್ನಿಂಗ್ 5 o'clock ಐ ವಿಲ್ ಬಿ ಲೈವ್ ಫಾರ್ ಮೈ ಮೆಂಬರ್ಸ್. ನೀವು ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಏನೇ ಡೌಟ್ ಇದ್ದರೂ ಅದನ್ನು ಫೋಟೋ ತೆಗೆದು ನನಗೆ ವಾಟ್ಸಪ್ ಮಾಡಿ, ಅದೋ ಒಂದು ಪ್ರಾಬ್ಲಮ್ ನಾನು ನಿಮಗೆ ಲೈವ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಕಂಟಿನ್ಯೂಸ್ ಲೈವ್ ಅಂದರೆ ನಾನು ಲೈವ್ನಲ್ಲಿ ಇರ್ತೇನೆ. ಮೆಂಬರ್ಶಿಪ್ ತೆಗೆದುಕೊಂಡ್ರೆ ಐ ವಿಲ್ ಸಾಲ್ವ್ ಯುವರ್ ಮ್ಯಾಕ್ಸಿಮಮ್ ಡೌಟ್ಸ್. ಪೇಪರ್ ಮಾತ್ರ ಭಾಳ ಆಲ್ಮೋಸ್ಟ್ ಆ್ಯಾವ್ರೇಜ್ ಇರುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್.